ಡಿಸಿಪಿ ಬರೆದಿರುವಂತಹ ಪತ್ರ, ಆ ಒಂದು ಪತ್ರದಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಭದ್ರತೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಮಯಗಳನ್ನು ಕೊಡಬೇಕಾಗುತ್ತೆ ಅಂತ ಮನವಿಯನ್ನ ಮಾಡಲಾಗಿತ್ತು. ಇನ್ನು ವಿಜಯೋತ್ಸವದ ಮುನ್ನೆಚ್ಚರಿಕೆಯ ಬಗ್ಗೆ ಡಿಸಿಪಿ ಪತ್ರವನ್ನ ಬರೆದಿದ್ರು. ತನಿಖೆಯ ಹಂತದಲ್ಲಿ ಇದ್ದಾಗ ಸಮಯವನ್ನ ಕೊಡಲ್ಲ, ತನಿಖೆಯ ಹಂತದಲ್ಲಿದ್ದಂಥ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಡಲ್ಲ ಅಂತ ತುಮಕೂರಿನಲ್ಲಿ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತನಿಖೆ ಪ್ರಾರಂಭ ಆಗಿದೆ, ನಮ್ಮ ಹೇಳಿಕೆ ಸರಿ ಕಾಣೋದಿಲ್ಲ, ಇಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟರೆ ಸರಿ ಕಾಣೋದಿಲ್ಲ ಅಂತ ಹೇಳಿದ್ದಾರೆ. ಸ್ವಾಮೀಜಿಗಳಿಂದ ಮುಖ್ಯಮಂತ್ರಿ ಡಿಸಿಎಂ ಪರಮೇಶ್ವರ್ ಮೇಲೆ ದೂರನ್ನು ಕೊಡಲಾಗಿದೆ. ಯಾರು ಬೇಕಾದ್ರೂ ದೂರನ್ನ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಗೃಹ ಸಚಿವರು ಹೇಳಿದ್ದಾರೆ. ದೂರು ನೀಡೋರನ್ನ ಬೇಡ ಅನ್ನೋದಿಕ್ಕಾಗಲ್ಲ ಅಂತ ಹೇಳಿದ್ದಾರೆ. ತನಿಖೆ ಪ್ರಾರಂಭ ಆಗಿದೆ, ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನು ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿದ್ದೀನಿ. ಇಲ್ಲೂ ಅದೇ ಹೇಳ್ತೀನಿ. ಸ್ವಾಮೀಜಿಗಳು ಕೂಡ ನೀವು ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲಿ? ತುಮಕೂರಲ್ಲಿ ಇವತ್ತು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಹೋಗಿ ನಿಮ್ಮ ಮೇಲೆ ಒಂದು ಕಂಪ್ಲೇಂಟನ್ನು ಕೊಡ್ತಿದ್ರೆ ಡಿ.ಸಿ.ಎಂ ಎಲ್ಲರ ಮೇಲೆ ಗೃಹ ಸಚಿವರ ಮೇಲೆ ನೀವು ಏತ್ರಿ ಅಂತ ಹೇಳ್ತಾ ಇದ್ದಾರೆ ಸರ್. ಕೊಡಲಿ, ಅಲ್ಲ ಕೊಡಲಿ, ಅವ್ರು ಕೊಡೋದಕ್ಕೆ ನಾವು ಬೇಡ ಅಂತ ಹೇಳೋಕ್ಕಾಗತ್ತೆ. ಡಿಸಿಪಿ ಬರೆದಿರುವಂತಹ ಪತ್ರ, ಆ ಒಂದು ಪತ್ರದಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಭದ್ರತೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಮಯಗಳನ್ನು ಕೊಡಬೇಕಾಗುತ್ತೆ ಅಂತ ಮನವಿಯನ್ನ ಮಾಡಲಾಗಿತ್ತು. ಇನ್ನು ವಿಜಯೋತ್ಸವದ ಮುನ್ನೆಚ್ಚರಿಕೆಯ ಬಗ್ಗೆ ಡಿಸಿಪಿ ಪತ್ರವನ್ನ ಬರೆದಿದ್ರು. ತನಿಖೆಯ ಹಂತದಲ್ಲಿ ಇದ್ದಾಗ ಸಮಯವನ್ನ ಕೊಡಲ್ಲ, ತನಿಖೆಯ ಹಂತದಲ್ಲಿದ್ದಂಥ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಡಲ್ಲ ಅಂತ ತುಮಕೂರಿನಲ್ಲಿ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತನಿಖೆ ಪ್ರಾರಂಭ ಆಗಿದೆ, ನಮ್ಮ ಹೇಳಿಕೆ ಸರಿ ಕಾಣೋದಿಲ್ಲ, ಇಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟರೆ ಸರಿ ಕಾಣೋದಿಲ್ಲ ಅಂತ ಹೇಳಿದ್ದಾರೆ. ಸ್ವಾಮೀಜಿಗಳಿಂದ ಮುಖ್ಯಮಂತ್ರಿ ಡಿಸಿಎಂ ಪರಮೇಶ್ವರ್ ಮೇಲೆ ದೂರನ್ನು ಕೊಡಲಾಗಿದೆ. ಯಾರು ಬೇಕಾದ್ರೂ ದೂರನ್ನ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಗೃಹ ಸಚಿವರು ಹೇಳಿದ್ದಾರೆ. ದೂರು ನೀಡೋರನ್ನ ಬೇಡ ಅನ್ನೋದಿಕ್ಕಾಗಲ್ಲ ಅಂತ ಹೇಳಿದ್ದಾರೆ. ತನಿಖೆ ಪ್ರಾರಂಭ ಆಗಿದೆ, ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನು ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿದ್ದೀನಿ. ಇಲ್ಲೂ ಅದೇ ಹೇಳ್ತೀನಿ. ಸ್ವಾಮೀಜಿಗಳು ಕೂಡ ನೀವು ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲಿ? ತುಮಕೂರಲ್ಲಿ ಇವತ್ತು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಹೋಗಿ ನಿಮ್ಮ ಮೇಲೆ ಒಂದು ಕಂಪ್ಲೇಂಟನ್ನು ಕೊಡ್ತಿದ್ರೆ ಡಿ.ಸಿ.ಎಂ ಎಲ್ಲರ ಮೇಲೆ ಗೃಹ ಸಚಿವರ ಮೇಲೆ ನೀವು ಏತ್ರಿ ಅಂತ ಹೇಳ್ತಾ ಇದ್ದಾರೆ ಸರ್. ಕೊಡಲಿ, ಅಲ್ಲ ಕೊಡಲಿ, ಅವ್ರು ಕೊಡೋದಕ್ಕೆ ನಾವು ಬೇಡ ಅಂತ ಹೇಳೋಕ್ಕಾಗತ್ತೆ. ಕೊಡಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.